ಲಭ್ಯವಾಗ್ತಾ ಇದೆ. ಮಾಜಿ ಶಾಸಕರ ತಮ್ಮನ ಮೃತದೇಹ ಪತ್ತೆಯಾಗಿದೆ. ಮಮ್ತಾಜ್ ಅಲಿಯ ಮೃತದೇಹ ನದಿಯಲ್ಲಿ ಪತ್ತೆಯಾಗಿದೆ. ಮಂಗಳೂರಿನ ಫಲ್ಗುಣಿ ನದಿಯಲ್ಲಿ ಮಮ್ತಾಜ್ ಅಲಿ ಮೃತದೇಹ ಪತ್ತೆಯಾಗಿದೆ. ಮೊಹಿದ್ದೀನ್ ಬಾವ ಸಹೋದರ ಮಮ್ತಾಜ್ ಅಲಿ 2 ದಿನಗಳಿಂದ ತೀವ್ರ ಶೋಧ ಕಾರ್ಯ ನಡೀತಾ ಇತ್ತು. ಹುಡುಕಾಟವನ್ನು ನಡೆಸ್ತಾ ಇದ್ರು. ಮುಳುಗು ತಜ್ಞರು, ಅಗ್ನಿಶಾಮಕ ದಳ ಎಲ್ಲರೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು. ಈಗ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಅವರ ಕಾರು ಕೂಡ ಪತ್ತೆಯಾಗಿತ್ತು. ಫಲ್ಗುಣಿ ನದಿಯ ಮೇಲ್ಸೇತುವೆ ಮೇಲ್ಭಾಗದಲ್ಲಿ ಕಾರು ಕೂಡ ಪತ್ತೆಯಾಗಿತ್ತು. ಹಾಗಾಗಿ ನದಿಗೆ ಹಾರಿರಬಹುದು, ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕೆ ಇತ್ತು. ಆ ಶಂಕೆಯನ್ನು ಆಧರಿಸಿ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಅದು ನದಿಯಲ್ಲಿ ಕಳೆದ 2 ದಿನಗಳಿಂದ ಹುಡುಕಾಟವನ್ನು ನಡೆಸಿದಂಥ ಸಂದರ್ಭದಲ್ಲಿ ಏನೂ ಕುರುಹು ಸಿಕ್ಕಿರಲಿಲ್ಲ. ಆದರೆ ಇವತ್ತು ಬೆಳಗ್ಗೆ ಮಮ್ತಾಜ್ ಅಲಿ ಅವರ ಮೃತದೇಹ ಪತ್ತೆಯಾಗಿದೆ. ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದೆ ಈ ವಿಚಾರದಲ್ಲಿ. ಟೀಚರ್ ಒಬ್ಬರು ಟಾರ್ಚರ್ ಕೊಟ್ಟರು ಅಂತೇಳಿ ಒಂದಷ್ಟು ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಆ ಕಂಪ್ಲೇಂಟ್ ಆಧರಿಸಿ ತನಿಖೆಯನ್ನು ಮುಂದುವರಿಸಿದಂಥ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಎಷ್ಟೊತ್ತಿಗೆ ಪತ್ತೆ ಆಯಿತು? ಈಗ ಮುಂದೆ ಹೇಗೆ ತನಿಖೆ ನಡೆಯುತ್ತೆ? ಈಗಾಗಲೇ ಏನೋ ಮೈದೂನ್ ಅವರ ಸಹೋದರ ಮುಮ್ತಾಜ್ ಅಲಿ ಅವರ ಶವ ಇಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಆ ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕುಳೂರು ಸೇತುವೆ ಏನಿದೆ, ಸೇತುವೆಯ ಕೆಳಭಾಗದಲ್ಲಿ ಆ ಒಂದು ಮೃತದೇಹ ಸಿಕ್ಕಿ ಹಾಕಿಕೊಂಡಿತ್ತು. ಇದನ್ನು ಆ ಸ್ಥಳೀಯ ಮುಳುಗು ತಜ್ಞರು ಪತ್ತೆ ಹಚ್ಚಿ ಈಗಾಗಲೇ ಆ ತಂದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕೂಡ ಈಗಾಗಲೇ ರವಾನೆ ಮಾಡಿರುವಂತದ್ದು. ಬಹಳಷ್ಟು 2 ದಿನಗಳ ಕಾಲ ನಿರಂತರವಾಗಿ ಹುಡುಕಾಟ ನಡೆದಿತ್ತು. ಅಂದ್ರೆ ನಿನ್ನೆ ಬೆಳಗಿನಿಂದಲೂ ಕೂಡ ಈವರೆಗೂ ಕೂಡ ಹುಡುಕಾಟ ನಡೆದಿತ್ತು. ಈಗ ಸದ್ಯ ಒಂದು 2 ನಿಮಿಷ ಮೊದಲು ಈ ಒಂದು ಮೃತ ದೇಹ ಸಿಕ್ಕಿರುವಂತದ್ದು. ಆ ಫಲ್ಗುಣಿ ನದಿಯ ಏನೋ ಸೇತುವೆ ಏನಿದೆ, ಸೇತುವೆಯ ಕೆಳಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಆ ಮುಳುಗು ತಜ್ಞರು ಈಗಾಗಲೇ ಮೇಲೆ ತಂದಿರುವಂತದ್ದು. 2 ದಿನಗಳ ಕಾಲ ಎಸ್ಡಿಆರ್ಎಫ್ ಆಗಿರೋದು, ಅಗ್ನಿಶಾಮಕ ದಳ ಆಗಿರೋದು, ಜೊತೆಗೆ ಸ್ಥಳೀಯ ಮುಳುಗು ತಜ್ಞರು ಕೂಡ ನಿರಂತರವಾಗಿ ಆ ಶೋಧ ಕಾರ್ಯವನ್ನು ಮಾಡ್ತಾನೆ ಇದ್ರು. ಅಂದ್ರೆ ಮುಳುಗು ತಜ್ಞರಿಗೆ ಒಂದಷ್ಟು ಐಡಿಯಾಸ್ಗಳು ಇರುತ್ತೆ. ಅಂದ್ರೆ ನೀರಿನಲ್ಲಿ ಒಂದಷ್ಟು ಅವ್ರಿಗೆ ಎಕ್ಸ್ಪರ್ಟ್ ಆಗಿರುವ ಕಾರಣವಾಗಿ ಅವರೇ ಒಂದಷ್ಟು ಅಂದ್ರೆ ನದಿಯ ತಳಭಾಗದಲ್ಲಿ ಹೋಗಿ, ಅಂದ್ರೆ ಆ ಬ್ರಿಡ್ಜಿನ ಪಿಲ್ಲರ್ ಏನಿರುತ್ತೆ ಅಲ್ಲಿ ಹೋಗಿ ಒಂದಷ್ಟು ಬಹಳಷ್ಟು ಶೋಧ ಕಾರ್ಯ ಮಾಡಿದ್ರು. ಹೀಗಾಗಿ ಬ್ರಿಡ್ಜಿನ ಕೆಳಭಾಗದಲ್ಲಿ ಈಗ ಸಿಕ್ಕಿ ಹಾಕಿಕೊಂಡಿರುವಂತಹ ಮೃತದೇಹವನ್ನು ಮೇಲ್ಗಡೆ ತಂದಿರುವಂತದ್ದು. ಈಗ ಸದ್ಯ ಆಸ್ಪತ್ರೆಗೂ ಕೂಡ ರವಾನೆ ಮಾಡಿರುವಂತದ್ದು. ಒಟ್ಟಿನಲ್ಲಿ ನಿನ್ನೆಂದಳು ಬಹಳಷ್ಟು ನಿಗೂಢ ಅಂದ್ರೆ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅಥವಾ ನಾಪತ್ತೆ ಆಗಿದ್ರೆ ಒಂದಷ್ಟು ಗೊಂದಲ ಇತ್ತು, ದ್ವಂದ್ವ ಇತ್ತು. ಸದ್ಯ ಮೃತದೇಹ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಸ್ಪಷ್ಟ ಆಗಿದೆ. ಇದನ್ನು ಈಗಾಗಲೇ ಮೇಲೆ ತಂದು ಆಸ್ಪತ್ರೆ ಕೂಡ ರವಾನೆ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಕೂಡ ಬಹಳಷ್ಟು ಜೋರಾಗಿರುವಂತದ್ದು. ಅಂದ್ರೆ ಆ 4 ಜನ ಸಹೋದರರು, ಆ ದೊಡ್ಡ ಫ್ಯಾಮಿಲಿ, ಬಹಳಷ್ಟು ಜನರಿಗೂ ಕೂಡ ಚಿರಪರಿಚಿತರು. ಅಂದ್ರೆ ಆಸ್ಪತ್ರೆ ಅಂದ್ರೆ ಅವರಿಗೆ ಸ್ಕೂಲ್ ಇತ್ತು, ಜೊತೆಗೆ ಕೊಡುಗೈ ದಾನಿಯಾಗಿದ್ರು. ಬಹಳಷ್ಟು ಈ ಭಾಗದಲ್ಲಿ ಪರಿಚಿತರಾಗಿದ್ದು. ಹಾಗಾಗಿ ಸಾಕಷ್ಟು ಜನ ಈ ಭಾಗದಲ್ಲಿ ಸೇರಿರುವಂತದ್ದು ವ್ಯಕ್ತಪಡಿಸಿದ್ರು. ಸದ್ಯ ಮೃತದೇಹವನ್ನು ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಲಭ್ಯವಾಗ್ತಾ ಇದೆ. ಮಾಜಿ ಶಾಸಕರ ತಮ್ಮನ ಮೃತದೇಹ ಪತ್ತೆಯಾಗಿದೆ. ಮಮ್ತಾಜ್ ಅಲಿಯ ಮೃತದೇಹ ನದಿಯಲ್ಲಿ ಪತ್ತೆಯಾಗಿದೆ. ಮಂಗಳೂರಿನ ಫಲ್ಗುಣಿ ನದಿಯಲ್ಲಿ ಮಮ್ತಾಜ್ ಅಲಿ ಮೃತದೇಹ ಪತ್ತೆಯಾಗಿದೆ. ಮೊಹಿದ್ದೀನ್ ಬಾವ ಸಹೋದರ ಮಮ್ತಾಜ್ ಅಲಿ 2 ದಿನಗಳಿಂದ ತೀವ್ರ ಶೋಧ ಕಾರ್ಯ ನಡೀತಾ ಇತ್ತು. ಹುಡುಕಾಟವನ್ನು ನಡೆಸ್ತಾ ಇದ್ರು. ಮುಳುಗು ತಜ್ಞರು, ಅಗ್ನಿಶಾಮಕ ದಳ ಎಲ್ಲರೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು. ಈಗ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಅವರ ಕಾರು ಕೂಡ ಪತ್ತೆಯಾಗಿತ್ತು. ಫಲ್ಗುಣಿ ನದಿಯ ಮೇಲ್ಸೇತುವೆ ಮೇಲ್ಭಾಗದಲ್ಲಿ ಕಾರು ಕೂಡ ಪತ್ತೆಯಾಗಿತ್ತು. ಹಾಗಾಗಿ ನದಿಗೆ ಹಾರಿರಬಹುದು, ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕೆ ಇತ್ತು. ಆ ಶಂಕೆಯನ್ನು ಆಧರಿಸಿ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಅದು ನದಿಯಲ್ಲಿ ಕಳೆದ 2 ದಿನಗಳಿಂದ ಹುಡುಕಾಟವನ್ನು ನಡೆಸಿದಂಥ ಸಂದರ್ಭದಲ್ಲಿ ಏನೂ ಕುರುಹು ಸಿಕ್ಕಿರಲಿಲ್ಲ. ಆದರೆ ಇವತ್ತು ಬೆಳಗ್ಗೆ ಮಮ್ತಾಜ್ ಅಲಿ ಅವರ ಮೃತದೇಹ ಪತ್ತೆಯಾಗಿದೆ. ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದೆ ಈ ವಿಚಾರದಲ್ಲಿ. ಟೀಚರ್ ಒಬ್ಬರು ಟಾರ್ಚರ್ ಕೊಟ್ಟರು ಅಂತೇಳಿ ಒಂದಷ್ಟು ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು.
ಆ ಕಂಪ್ಲೇಂಟ್ ಆಧರಿಸಿ ತನಿಖೆಯನ್ನು ಮುಂದುವರಿಸಿದಂಥ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಎಷ್ಟೊತ್ತಿಗೆ ಪತ್ತೆ ಆಯಿತು? ಈಗ ಮುಂದೆ ಹೇಗೆ ತನಿಖೆ ನಡೆಯುತ್ತೆ? ನಾಗೇಂದ್ರಬಾಬು, ಈಗಾಗಲೇ ಏನೋ ಮೈದುನ್ ಅವರ ಸಹೋದರ ಮುಂತಾಜ್ ಅಲಿಯವರ ಶವ ಇಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಆ ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕುಳೂರು ಸೇತುವೆ ಏನಿದೆ, ಸೇತುವೆಯ ಕೆಳಭಾಗದಲ್ಲಿ ಆ ಒಂದು ಮೃತದೇಹ ಸಿಕ್ಕಿ ಹಾಕಿಕೊಂಡಿತ್ತು. ಇದನ್ನ ಆ ಸ್ಥಳೀಯ ಮುಳುಗು ತಜ್ಞರು ಪತ್ತೆ ಹಚ್ಚಿ ಈಗಾಗಲೇ ಆ ತಂದು ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕೂಡ ಈಗಾಗಲೇ ರವಾನೆ ಮಾಡಿರುವಂತದ್ದು. ಬಹಳಷ್ಟು 2 ದಿನಗಳ ಕಾಲ ನಿರಂತರವಾಗಿ ಹುಡುಕಾಟ ನಡೆದಿತ್ತು. ಅಂದ್ರೆ ನಿನ್ನೆ ಬೆಳಗ್ಗಿನಿಂದಲೂ ಕೂಡ ಈವರೆಗೂ ಕೂಡ ಹುಡುಕಾಟ ನಡೆದಿತ್ತು. ಈಗ ಸದ್ಯ ಒಂದು 2 ನಿಮಿಷ ಮೊದಲು ಈ ಒಂದು ಮೃತ ದೇಹ ಸಿಕ್ಕಿರುವಂತದ್ದು. ಆ ಫಲ್ಗುಣಿ ನದಿಯ ಏನೋ ಸೇತುವೆ ಏನಿದೆ, ಸೇತುವೆಯ ಕೆಳಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಆ ಮುಳುಗು ತಜ್ಞರು ಈಗಾಗಲೇ ಮೇಲೆ ತಂದಿರುವಂತದ್ದು. 2 ದಿನಗಳ ಕಾಲ ಎಸ್ಡಿಆರ್ಎಫ್ ಆಗಿರೋದು, ಅಗ್ನಿಶಾಮಕ ದಳ ಆಗಿರೋದು, ಜೊತೆಗೆ ಸ್ಥಳೀಯ ಮುಳುಗು ತಜ್ಞರು ಕೂಡ ನಿರಂತರವಾಗಿ ಆ ಶೋಧ ಕಾರ್ಯವನ್ನು ಮಾಡ್ತಾನೆ ಇದ್ರು. ಅಂದ್ರೆ ಮುಳುಗು ತಜ್ಞರಿಗೆ ಒಂದಷ್ಟು ಐಡಿಯಾಸ್ಗಳು ಇರುತ್ತೆ. ಅಂದ್ರೆ ನೀರಿನಲ್ಲಿ ಒಂದಷ್ಟು ಅವ್ರಿಗೆ ಎಕ್ಸ್ಪರ್ಟ್ ಆಗಿರುವ ಕಾರಣವಾಗಿ ಅವರೇ ಒಂದಷ್ಟು ಅಂದ್ರೆ ನದಿಯ ತಳಭಾಗದಲ್ಲಿ ಹೋಗಿ, ಅಂದ್ರೆ ಆ ಬ್ರಿಡ್ಜಿನ ಪಿಲ್ಲರ್ ಏನಿರುತ್ತೆ ಅಲ್ಲಿ ಹೋಗಿ ಒಂದಷ್ಟು ಬಹಳಷ್ಟು ಶೋಧ ಕಾರ್ಯ ಮಾಡಿದ್ರು. ಹೀಗಾಗಿ ಬ್ರಿಡ್ಜಿನ ಕೆಳಭಾಗದಲ್ಲಿ ಈಗ ಸಿಕ್ಕಿ ಹಾಕಿಕೊಂಡಿರುವಂತಹ ಮೃತದೇಹವನ್ನು ಮೇಲ್ಗಡೆ ತಂದಿರುವಂತದ್ದು. ಈಗ ಸದ್ಯ ಆಸ್ಪತ್ರೆಗೂ ಕೂಡ ರವಾನೆ ಮಾಡಿರುವಂತದ್ದು. ಒಟ್ಟಿನಲ್ಲಿ ನಿನ್ನೆಂದಳು ಬಹಳಷ್ಟು ನಿಗೂಢ, ಅಂದ್ರೆ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅಥವಾ ನಾಪತ್ತೆ ಆಗಿದ್ರೆ ಅನ್ನುವಂತಹ ಒಂದಷ್ಟು ಗೊಂದಲ ಇತ್ತು, ಜಂಗು ಇತ್ತು. ಸದ್ಯ ಮೃತದೇಹ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಸ್ಪಷ್ಟ ಆಗಿದೆ. ಇದನ್ನು ಈಗಾಗಲೇ ಮೇಲೆ ತಂದು ಆಸ್ಪತ್ರೆ ಕೂಡ ರವಾನೆ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಬಹಳಷ್ಟು ಜೋರಾಗಿರುವಂತದ್ದು. ಅಂದ್ರೆ ಆ 4 ಜನ ಸಹೋದರರು, ಆ ದೊಡ್ಡ ಫ್ಯಾಮಿಲಿ, ಬಹಳಷ್ಟು ಜನರಿಗೂ ಕೂಡ ಚಿರಪರಿಚಿತರು. ಅಂದ್ರೆ ಆಸ್ಪತ್ರೆ ಅಂದ್ರೆ ಅವರಿಗೆ ಸ್ಕೂಲ್ ಇತ್ತು, ಜೊತೆಗೆ ಕೊಡುಗೈ ದಾನಿಯಾಗಿದ್ರು. ಬಹಳಷ್ಟು ಈ ಭಾಗದಲ್ಲಿ ಪರಿಚಿತರಾಗಿದ್ದು. ಹಾಗಾಗಿ ಸಾಕಷ್ಟು ಜನ ಈ ಭಾಗದಲ್ಲಿ ಸೇರಿರುವಂತದ್ದು ವ್ಯಕ್ತಪಡಿಸಿದ್ರು. ಸದ್ಯ ಮೃತದೇಹವನ್ನು ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.